ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸಂತೋಷ. ತುಂಬಾ ಚೆನ್ನಾಗಿ ಹೋಯ್ತಾ ನಿಮ್ ದಿನ? ಸೂಪರ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಕಂಜಂಕ್ಷನ್ಸ್ ನ ರಿವೈಸ್ ಮಾಡೋಣ. ನಮ್ ಟಾಪಿಕ್ಸ್ ಅನ್ನ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡ್ಬಿಟ್ಟಿದೀವಿ. ಹಳೆ ಗ್ರಾಮರ್ ಟಾಪಿಕ್ಗಳನ್ನ ನಾವು 2 ವಾರ ಹಿಂದೆಯಿಂದಾನೇ ನಾವು ರಿವೈಸ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದೀವಿ, ರೈಟ್? ಸೊ ಇವತ್ತು ನಾವು ಕಂಜಂಕ್ಷನ್ಸ್ ಅನ್ನ ರಿವೈಸ್ ಮಾಡೋಣ. ಅದಾದ್ಮೇಲೆ ಇದಕ್ಕೆ ಸಂಬಂಧವಾಗಿರೋ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಾವು ನೋಡ್ಬಿಡೋಣ. ಓಕೆನಾ? ಫಸ್ಟ್ ಇದೆಲ್ಲ ನೋಡಕ್ ಮುಂಚೆ ಒಂದ್ ಸಣ್ಣ ಪುಟ್ಟ ಕತೆ ನಿಮ್ಗೆ ಹೇಳೋಣ ಅಂತ ನಾನು ಅನ್ಕೊಂಡಿದೀನಿ. ಲೆಟ್ ಮಿ ಶೇರ್ ದ ಸ್ಕ್ರೀನ್ ಫಾರ್ ಯು. ಮಾಸ್ಟರಿಂಗ್ ಹ್ಯಾಪಿನೆಸ್. ಹೇಗಪ್ಪ ಹ್ಯಾಪಿನೆಸ್ ನ ಮಾಸ್ಟರ್ಸ್ ಮಾಡೋದು? ಓದೋದ್ರಲ್ಲಿ ಮಾಡೋದು ಮ್ಯಾಮ್, ಸಂತೋಷದಲ್ಲೂ ಮಾಡಕ್ಕಾಗತ್ತಾ? ಹೇಗೆ ಮಾಡ್ಬೋದು? ಈ ತರಾನೇ ಒಬ್ಬನಿಗೆ ಆ ಡೌಟ್ ಇತ್ತು. ನಾನು ಯಾವಾಗ್ಲೂ ಸಂತೋಷವಾಗೇ ಇರ್ಬೇಕು, ನನ್ಗೆ ಕೋಪನೋ ದುಃಖನೋ ಬರ್ಲೇಬಾರ್ದು ಅನ್ನೋ ಥಾಟ್ ಅವನಲ್ಲಿ ಇತ್ತು. ಅದಕ್ಕೆ ಏನ್ ಮಾಡ್ತಾನಂದ್ರೆ, ಒಂದು ವೈಸ್ ಓಲ್ಡ್ ಮಾಂಕ್ ಅನ್ನ ಹೋಗಿ ಭೇಟಿ ಆಗ್ತಾನೆ. ಯಾಕಂದ್ರೆ ಅವ್ರಿಗೆ ಜಾಸ್ತಿ ಹೆಚ್ಚಾಗಿರೋ ವಿಷಯಗಳು ತಿಳಿದಿರತ್ತೆ. ಅವ್ರು ಹೇಳೋ ವಿಷಯ ಅರ್ಥ ಮಾಡ್ಕೊಳ್ಳೋ ತರ ಇರತ್ತೆ, ಕನ್ವಿನ್ಸಿಂಗ್ ಆಗೂ ಇರತ್ತೆ. ಇವನ್ ಪ್ರಶ್ನೆಗೆ ಅವ್ರು ಉತ್ತರಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಹತ್ರ ಇವನ್ ಹೋಗ್ತಾನಂತೆ. ಅವ್ರ ಹತ್ರ ಹೋಗ್ಬಿಟ್ಟು ಸಕ್ಸಸ್ಗೂ ಮತ್ತೆ ಹ್ಯಾಪಿನೆಸ್ಗೂ ಏನಾದ್ರೂ ಒಂದು ರಹಸ್ಯವಿದೆಯಾ ಅಂತ ಅವ್ರ ಹತ್ರ ಕೇಳ್ತಾನಂತೆ. ಇಸ್ ದೇರ್ ಎನಿ ಸೀಕ್ರೆಟ್ ಫಾರ್ ಸಕ್ಸಸ್ ಅಂಡ್ ಹ್ಯಾಪಿನೆಸ್? ಇವಾಗ ಒಂದ್ ಒಳ್ಳೆ ರೀತಿಯಾಗಿ ನಾನು ಓದ್ಬೇಕು, ಒಳ್ಳೆ ರೀತಿಯಾಗಿ ಮಾರ್ಕ್ ತೆಗಿಬೇಕಾದ್ರೆ ನಾನು ಚೆನ್ನಾಗಿ ಓದ್ಬೇಕು, ಪ್ರತಿದಿನ ಓದ್ಬೇಕು, ಕೊಟ್ಟಿರೋ ಹೋಮ್ವರ್ಕ್ಗಳನ್ನ ಬಿಡದೆ ಮಾಡ್ಬೇಕು. ಅವಾಗ ಒಂದ್ ಟೆಸ್ಟ್ ನಾನೇ ಸೆಲ್ಫ್ ಚೆಕ್ ಮಾಡ್ಕೋಬೇಕು. ಈ ತರ ಇದ್ರೆ ನಾನು ಖಂಡಿತವಾಗಿ ಚೆನ್ನಾಗಿ ಮಾರ್ಕ್ ತಗೊಳ್ಬೋದು. ಅದೇ ತರ ಸಕ್ಸಸ್ಫುಲ್ ಆಗಿರೋಕ್ಕೂ ಸಂತೋಷವಾಗ್ಲೂ ಇರೋಕ್ಕೂ ಏನಾದ್ರೂ ಸೀಕ್ರೆಟ್ ಇದೆಯಾ, ರಹಸ್ಯ ಇದೆಯಾ ಅಂತ ಕೇಳಿದ್ರಂತೆ. ಅದಕ್ಕೆ ಇವ್ರು ಹೇಳಿದ್ರಂತೆ, ಈ ಮಾರ್ಕೆಟ್ ಅಲ್ಲೇ ಇರೋ ಜ್ಯೂಸಿಯಸ್ಟ್ ಮತ್ತೆ ಇರೋದಲ್ಲೇ ದೊಡ್ಡ ವಾಟರ್ ಮೆಲನ್ ನೀನು ಹೋಗಿ ನೋಡಿ ತಗೊಂಬಾ, ಬ್ರಿಂಗ್ ದ ಜ್ಯೂಸಿಯಸ್ಟ್ ಅಂಡ್ ದ ಬಿಗ್ಗೆಸ್ಟ್ ವಾಟರ್ ಮೆಲನ್ ಅಂತ ಹೇಳಿದ್ರಂತೆ. ಅವನ ಅಂಗಡಿಗೆಲ್ಲ ಹೋದಾದ್ಮೇಲೆ ಅಲ್ಲಿ ನೋಡಿ ಒಂದ್ ದೊಡ್ಡ ವಾಟರ್ ಮೆಲನ್. ಅದೇ ಆ ಅಂಗಡಿಯವ್ರ ಹತ್ರ ಕೇಳಿದಾಗ ಯಾವ್ದ್ರಲ್ಲಿ ಜ್ಯೂಸ್ ಹೆಚ್ಚಾಗಿರತ್ತೆ, ನನ್ಗೊಂದು ಒಳ್ಳೇದಾಗಿರೋದನ್ನ ಕೊಡಿ. ಅವರು ಇದು ಚೆನ್ನಾಗಿರತ್ತೆ ಪುಟ, ನೀನ್ ಇದನ್ನ ತಗೊಂಡು ಹೋಗು, ಇರೋದಲ್ಲೇ ಇದೆ ದೊಡ್ಡದಾಗಿರೋ ವಾಟರ್ ಮೆಲನ್, ಅದೇ ಸಮಯದಲ್ಲಿ ಇರೋದಲ್ಲಿ ಜಾಸ್ತಿ ನೀರು ಇರತ್ತೆ, ಇಟ್ ಇಸ್ ದ ಜ್ಯೂಸಿಯಸ್ಟ್ ವಾಟರ್ ಮೆಲನ್ ಅಂತ ಕನ್ವಿನ್ಸ್ ಮಾಡ್ತಾರೆ. ಇವರು ತಗೊಂಡ್ ಬರ್ತಾನಂತೆ. ಸೊ ಕೆಳಗ್ ಬೀಳ್ದೆ ತಗೊಂಡ್ಬರ್ಬೇಕು. ದ ಮಾಂಕ್ ಹ್ಯಾಡ್ ಇನ್ಸ್ಟ್ರಕ್ಟೆಡ್ ಹಿಮ್ ಟು ಕ್ಯಾರಿ ಇಟ್ ವಿತೌಟ್ ಡ್ರಾಪಿಂಗ್ ಇಟ್. ತಲೆ ಮೇಲೆ ಇಟ್ಕೊಂಡ್ ಬರುವಾಗ ಎಲ್ಲ ಜನರು ಇವನ್ನ ನೋಡಿ ನಕ್ಕದ್ರಂತೆ. ಏನಪ್ಪಾ ಇದು, ಇವನ್ ಏನ್ ಈ ತರ ತಲೆ ಮೇಲೆ ಇಟ್ಕೊಂಡು ಹೋಗ್ತಿದ್ದಾನೆ? ಪೀಪಲ್ ಸ್ಟಾರ್ಟೆಡ್ ಲಾಫಿಂಗ್ ಅಟ್ ದಿಸ್ ಬಾಯ್ ಅಂಡ್ ಸೆಡ್ ದಿಸ್ ಬಾಯ್ ಇಸ್ ಮ್ಯಾಡ್. ಹುಚ್ಚಾಗಿರ್ಬೋದೋ ಏನೋ ಈ ಹುಡುಗ ಅಂತ ಮಾತಾಡ್ಕೊಂಡ್ರಂತೆ. ಹೇಗೋ ಸಕ್ಸಸ್ಫುಲ್ ಆಗಿ ಆ ವಾಟರ್ ತಗೊಂಡ್ ಬಂದ್ಬಿಟ್ಟ. ಆ ಮಾಂಕ್ ಹತ್ರ ಬಂದ. ಆಗ ಆ ಮಾಂಕ್ ಹೇಳಿದ್ರಂತೆ, ನೀನ್ ತಗೊಂಬಂದೆ ಇಷ್ಟು ದೊಡ್ಡ ವಾಟರ್ ಮೆಲನು, ಕೈ ಬಿಡದೆ ಕೆಳಗೆ ಬೀಳದೆ ಹೇಗ್ ತಗೊಂಡ್ ಬರಕ್ಕೆ ನಿನ್ಗೆ ಸಾಧ್ಯ ಆಯ್ತು ಅಂತ ಕೇಳಿದ್ರಂತೆ. ನೀವ್ ಹೇಳಿದ್ರಲ್ಲ, ನೀನ್ ಇದನ್ನ ತಗೊಂಬಂದ್ರೆ ನೀನು ಸಂತೋಷವಾಗಿರೋದು ಹೇಗೆ ಅಂತ ನಾನು ಹೇಳ್ತೀನಿ ಅಂತ. ಆ ಕಾರಣಕ್ಕೋಸ್ಕರ ನಾನು ಇದನ್ನ ಕೆಳಗ್ ಬೀಳದೆ. ಐ ವಾಸ್ ಟೋಟಲಿ having concentration on bringing this watermelon without making it fall on the ground. Yes, so that was the reason told by this small boy. Hearing this, the monk became very happy. ನೋಡ್ದ, ಒಂದ್ ವಿಷಯವನ್ನ ನೀನ್ ಮಾಡ್ಬೇಕು ಅನ್ನೋ ಒಂದ್ ಭರವಸೆ ಇತ್ತು ಆ ಥಾಟ್ ಅಲ್ಲಿ. ಆ ಥಾಟ್ ನಿನ್ ಮನಸ್ಸಲ್ಲಿ ಸ್ಥಿರವಾಗಿತ್ತು. ಆ ಕಾರಣಕ್ಕೋಸ್ಕರ ಬೇರೆ ಯಾರು ಏನಾದ್ರೂ ಹೇಳ್ತಾರೋ, ಅವ್ರು ನನ್ನ ನೋಡ್ ನಗ್ತಾರ, ಇದೆಲ್ಲ ನೀನು ಹೆಚ್ಚಾಗಿ ಥಿಂಕ್ ಮಾಡ್ಲೇ ಇಲ್ಲ. ಯು ವೇರ್ ಸೋ ಡಿಟರ್ಮೈಂಡ್ ಅಂಡ್ ಡಿಂಟ್ ಟೇಕ್ ಕಮೆಂಟ್ಸ್ ಆಫ್ ಅದರ್ಸ್ ಸೋ ಸೀರಿಯಸ್ಲಿ. ಸೊ ಅದೇ ತರಾನೇ ಸಂತೋಷ ಅನ್ನೋದು ನಮ್ಮೊಳಗೆ ಇರೋದು. ಬೇರೆಯವ್ರು ಏನಂತಾರೆ, ಅವ್ರು ನಮ್ ಬಗ್ಗೆ ಒಳ್ಳೆ ಮಾತಾಡ್ತಾರ, ಇಲ್ಲ ಚೆನ್ನಾಗ್ ಹೇಳಲ್ಲ, ನಮ್ ಬಗ್ಗೆ ಯಾವಾಗ್ಲೂ ಚಾಡಿ ಮಾತಾಡ್ತಾರ ಅಂತ ಅದರಲ್ಲಿ ಇಲ್ಲ. ಸೊ ಇಂತಹ ಸಂದರ್ಭದಲ್ಲೂ ನಾನ್ ಸಂತೋಷವಾಗಿರ್ತೇನೆ,
ನಾನು ಮಾಡೋ ಕೆಲಸ ನನಗೆ ಸಕ್ಸಸ್ನ ತರತ್ತೆ, ನನ್ನ ಮೇಲೆ ನಂಬಿಕೆ ನನ್ನ ಮೇಲೆ ಇರಬೇಕು. ಸೊ ಇಫ್ ಅಟ್ ಆಲ್ ಯು ಆರ್ ಇನ್ ದಿಸ್, ಇಫ್ ಅಟ್ ಆಲ್ ಯು ಆರ್ ಥಿಂಕಿಂಗ್ ಇನ್ ದಿಸ್ ಮ್ಯಾನರ್, you will not feel defeated or down. Also, whenever you feel low, remember one good thing that happened to you some time ago. ಆ ಒಂದು ಒಳ್ಳೆ ವಿಷಯ ನಿಮ್ಮಲ್ಲಿ ನಡೀತು ಅಂತ ಆ ವಿಷಯವನ್ನ ರಿಕ್ಯಾಪ್ ಮಾಡಿದ್ರೆ ಖಂಡಿತವಾಗಿ ಅದೊಂದು ಮೋಟಿವೇಶನಲ್ ಫ್ಯಾಕ್ಟರ್ ಆಗಿರುತ್ತೆ. ನಿಮ್ಗೆ ಹೆಚ್ಚಾಗಿರೋ ಮೋಟಿವೇಶನ್ ನಿಮ್ಗೆ ಸಿಗತ್ತೆ. ಬೇರೆ ಯಾರಾದ್ರೂ ಒಬ್ರು ನನ್ಗೆ ಹೇಳ್ಬೇಕು, ಅವ್ರು ನಮ್ಮ ಬೆನ್ನನ್ನ ತಟ್ಟಿ ಹೇಳ್ಬೇಕು ಅನ್ನೋ ಥಾಟ್ ನಮ್ಮಲ್ಲಿ ಬರೋದೇ ಇಲ್ಲ. So definitely that itself will motivate us. So whenever you feel defeated or down, remember some good thing that happened to you. Also be determined and don't take yourself too seriously. ಅಯ್ಯೋ ಇದಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಈ ತರ ಅಂದ್ಕೊಳ್ದೆ, ಪರವಾಗಿಲ್ಲ, ಈ ಸತಿ ನಾನು ಕಲೀಲಿಲ್ಲ ಅಲ್ಲ, ಈ ಸತಿ ನಾನು ಏನ್ ಕಲೀಲಿಲ್ವೋ ಆ ಪಾಠವನ್ನ ಇಟ್ಕೊಂಡು ಮುಂದಿನ ಸತಿ ನಾನು ಇನ್ನೂ ಬೆಟರ್ ಆಗಿ ಮಾಡ್ತೀನಿ ಅನ್ನೋ ಥಾಟು ನೀವು ಬೆಳೆಸ್ಕೋಬಹುದು. ಕರೆಕ್ಟಾ? So this way you can be successful, also always happy, irrespective of the conditions that you are put up with. All right. So with this good thought, we shall begin our class. ಒಂದು ನಿಮಿಷ ಸ್ಕ್ರೀನ್ ಅನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ಕಂಜಂಕ್ಷನ್ಸ್ ಅಂದ್ರೆ ಏನಂತ ನೆನಪಿದ್ಯಾ ನಿಮ್ಗೆ? ಜಾಯಿನಿಂಗ್ ವರ್ಡ್ಸ್. ಎಕ್ಸಾಕ್ಟ್ಲಿ, ಸೂಪರ್ ಮಕ್ಳೇ. ಜಾಯಿನ್ ವರ್ಡ್ಸ್ ಅನ್ಬೋದು, ಲಿಂಕರ್ಸ್ ಅಂತ ಒಬ್ರು ಹೇಳ್ಬಿಟ್ಟಿದ್ದಾರೆ. ವಾವ್, ಎಕ್ಸಲೆಂಟ್. ಈ ಕಂಜಂಕ್ಷನ್ಸ್ ಅಂದ್ರೆ ಜಾಯಿನಿಂಗ್ ವರ್ಡ್ಸ್, ಲಿಂಕರ್ಸ್, ಲಿಂಕ್ ವರ್ಡ್ಸ್ ಅಂತ ನಾವು ಹೇಳ್ಬೋದು. ಸೊ ಕಂಜಂಕ್ಷನ್ ಅಂದ್ರೆ ಏನು? ಅದು ಒಂದು ಪಾರ್ಟ್ ಆಫ್ ಸ್ಪೀಚ್. ಸೊ ವಿ ಹ್ಯಾವ್ ನೌನ್ಸ್, ಪ್ರೊನೌನ್ಸ್, verbs, adverbs, prepositions, adjectives, interjection, conjunction. So conjunction is one of the parts of speech. ಅದು ಏನಕ್ಕೆ ನಾನು ಉಪಯೋಗಿಸ್ತೀನಿ ಅಂದ್ರೆ, ಇಟ್ ಇಸ್ ಯೂಸ್ ಟು ಕನೆಕ್ಟ್ ವರ್ಡ್ಸ್, ಫ್ರೇಸಸ್, ಕ್ಲಾಸಸ್ ಆರ್ ಸೆಂಟೆನ್ಸಸ್. ಓಕೆ, ಇಟ್ ಇಸ್ ಈದರ್ ಯೂಸ್ ಟು ಕನೆಕ್ಟ್ ವರ್ಡ್ಸ್. ಐ ಲೈಕ್ what to say, what do I like? I like ಬ್ಲೂ ಅಂಡ್ ಬ್ಲ್ಯಾಕ್ ಕಲರ್. ನನಗೆ ಬ್ಲೂ ಮತ್ತೆ ಬ್ಲ್ಯಾಕ್ ಕಲರ್ ಎರಡು ಇಷ್ಟ ಆಗುತ್ತೆ. ಬ್ಲೂ ಬ್ಲ್ಯಾಕ್ ಕಲರ್ ಆ ತರ ಹೇಳ್ತೀವ, ಬ್ಲೂ ಮತ್ತೆ ಬ್ಲ್ಯಾಕ್ ಕಲರ್ ನನಗೆ ಇಷ್ಟ ಆಗತ್ತೆ ಅಂತ ಹೇಳ್ತೀನಿ. ಮತ್ತು ಮತ್ತೆ ಸೊ ಅಂಡ್ ಅನ್ನೋ ಪದವನ್ನ ಮಧ್ಯದಲ್ಲಿ ಉಪಯೋಗಿಸ್ತೀನಿ. ಎರಡು ಪದಗಳನ್ನ ಸೇರ್ಸೋದಿಕ್ಕೆ ಈ ವರ್ಡ್ ನಾನು ಬಳಸ್ತಿದ್ದೀನಿ, ಅದನ್ನೇ ಅಂಡ್ ಅನ್ನ ಉಪಯೋಗಿಸ್ತಿದ್ದೀನಿ. ಸೊ ಅಂಡ್ ಬಿಕಮ್ಸ್ ಕಂಜಂಕ್ಷನ್ ಹೋಗುತ್ತೆ. ಇಲ್ಲ ಸೆಂಟೆನ್ಸ್ ಗಳನ್ನ ಒಂದು ಸೇರಿಸೋದಿಕ್ಕೂ ನಾನು ಅದನ್ನ ಬಳಸ್ಬೋದು. ಐ ವೆಂಟ್ ಅರ್ಲಿ ಟು ದಿ ಸ್ಕೂಲ್ ಅಂಡ್ ಐ ರಿವೈಸ್ ದಿ ಲೆಸನ್ಸ್. ನಾನು ಸ್ಕೂಲಿಗೆ ಬೇಗ ಹೋದೆ, ಇದು ಒಂದು ಸೆಂಟೆನ್ಸು. ಐ ವೆಂಟ್ ಅರ್ಲಿ ಟು ದಿ ಸ್ಕೂಲ್, ಐ ರಿವೈಸ್ ದಿ ಲೆಸನ್ಸ್. ಅಲ್ಲಿ ಹೋದಾದ್ಮೇಲೆ ಏನ್ ಮಾಡಿದ್ರಿ ನೀವು? ಲೆಸನ್ ರಿವೈಸ್ ಮಾಡಿದೀರಾ, ಮತ್ತೆ ಅಂಡ್ ಅನ್ನೋ ವರ್ಡ್ ನ ಉಪಯೋಗಿಸ್ತಿದ್ದೀರಾ. ಸೊ ಈ ಲಿಂಕರ್ಸ್ ಅಂತ ಈ ಕಂಜಂಕ್ಷನ್ಸ್ ಅಂತ ಕಂಜಂಕ್ಷನ್ಸ್ ನ ಕರೀಬಹುದು, ಇಲ್ಲಾಂದ್ರೆ ಕನೆಕ್ಟರ್ಸ್ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಜಾಯಿನಿಂಗ್ ವರ್ಡ್ಸ್ ಅಂತಾನು ಹೇಳ್ಬೋದು. ಸೊ ಈ ಕಂಜಂಕ್ಷನ್ಸ್ ಅಂತ ಬರುವಾಗ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಒಂದಿದೆ, ಡಿಪೆಂಡೆಂಟ್ ಕ್ಲಾಸ್ ಅಂತ ಒಂದಿದೆ. ಈ ಇಂಡಿಪೆಂಡೆಂಟ್ ಕ್ಲಾಸ್ ಏನ್ ಮಾಡತ್ತಂದ್ರೆ, ಅದರಲ್ಲಿ ಸಬ್ಜೆಕ್ಟ್ ಇರತ್ತೆ, ವರ್ಬು ಇರತ್ತೆ, ಅದಿಲ್ಲದೆ ಪೂರ್ಣವಾಗಿರೋ ಇನ್ಫಾರ್ಮೇಶನ್ ನಮ್ಗೆ ಕೊಟ್ಬಿಡತ್ತೆ. ಸಬ್ಜೆಕ್ಟ್ ಇರತ್ತೆ, ವರ್ಬ್ ಇರತ್ತೆ, ಕಂಪ್ಲೀಟ್ ಮೀನಿಂಗ್ ಕೊಟ್ಬಿಡತ್ತೆ. ಸೊ ಈ ತರ ಇತ್ತಂದ್ರೆ ಅದನ್ನ ನಾನು ಏನಂತ ಕರಿತೀನಿ? ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳ್ತೀನಿ. ಬೇರೆ ಒಂದು ಸೆಂಟೆನ್ಸ್ ಮೇಲೆ ಅದು ಡಿಪೆಂಡ್ ಆಗಿರಲ್ಲ. ಇಲ್ಲಿ ನೋಡಿ ಮಕ್ಳೇ, ಐ ವೆಂಟ್ ಟು ದಿ ಮಾರ್ಕೆಟ್. ಐ ವೆಂಟ್ ಟು ದಿ ಮಾರ್ಕೆಟ್, ನಾನು ಮಾರ್ಕೆಟ್ಗೆ ಹೋದೆ. ಈ ಸೆಂಟೆನ್ಸ್ ಹೇಳಿದ್ರೇನೆ ನನ್ಗೆ ಸಾಕಾಗತ್ತಾ? ಬೇರೆ ಏನಾದ್ರೂ ಬೇಕಾ ಹೇಳೋದಿಕ್ಕೆ? ಇಲ್ಲ, ನಾನ್ ಮಾರ್ಕೆಟ್ಗೆ ಹೋದೆ. ಯಾರು ಹೋದ್ರು? ನಾನ್ ಹೋದೆ. ಏನ್ ಮಾಡಿದೆ? ನಾನು ಹೋದೆ. ಎಲ್ಲಿಗೆ ಹೋದೆ? ಮಾರ್ಕೆಟ್ಗೆ ಹೋದೆ. ಸೊ ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ವೇರ್ ಅಡ್ಜಂಕ್ಟ್ ಆಲ್ಸೋ ರಿಟರ್ನ್ ಇನ್ ದ ಸೆಂಟೆನ್ಸ್. ನನ್ಗೆ ಅದೆಲ್ಲ ಬೇಡ, ಸಬ್ಜೆಕ್ಟ್ ಇರ್ಬೇಕು, ವರ್ಬ್ ಇರ್ಬೇಕು, ಪೂರ್ತಿಯಾಗಿರೋ ಇನ್ಫಾರ್ಮೇಶನ್ ನನ್ಗೆ ಆ ಸೆಂಟೆನ್ಸ್ ಕೊಡ್ಬೇಕು, ಕಂಪ್ಲೀಟ್ ಮೀನಿಂಗ್ ಕೊಡ್ಬೇಕು. ಇತ್ತಂದ್ರೆ ಅದು ಒಂದು ಕಂಪ್ಲೀಟ್ ಸೆಂಟೆನ್ಸ್ ಅಂತೇನೆ. ಅದು ಇಲ್ಲದೆ ಇದನ್ನ ಬೇರೆ ಏನಂತ ನಾನು ಹೇಳ್ಬೋದು? ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳ್ಬೋದು. ಇದು ಏನಂತ ಕರಿಬೋದು? ಇಂಡಿಪೆಂಡೆಂಟ್ ಕ್ಲಾಸ್ ಅಂತಾನು ಕರಿಬೋದು. ಓಕೆ ಮ್ಯಾಮ್, ಬೇರೆ ಏನಿದೆ?
ಈ ಇಂಡಿಪೆಂಡೆಂಟ್ ಕ್ಲಾಸು ಒಂದಿಲ್ಲದೆ ಮತ್ತೊಂದಿದೆ, ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳಿವೆ, ಅದನ್ನ ನಾನು ಒಂದು ಸೇರಿಸ್ತಿದ್ದೀನಿ ಅಂತ ಹೇಳಿದ್ರೆ ಆ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ನ ಇಂಡಿಪೆಂಡೆಂಟ್ ಕ್ಲಾಸ್ 1, ಇಂಡಿಪೆಂಡೆಂಟ್ ಕ್ಲಾಸ್ 2 ಅಂದ್ರೆ ಎರಡು ಸೆಂಟೆನ್ಸ್ಗಳು ಎರಡೂ ಸೆಪರೇಟ್ ಆಗಿರೋ ಅರ್ಥವನ್ನ ಪೂರ್ಣವಾಗಿ ಕೊಡ್ತಿದೆ. ಅದನ್ನ ನಾನು ಒಂದು ಸೇರಿಸೋದಿಕ್ಕೆ ಒಂದು ವರ್ಡ್ ಅನ್ನ ಮಧ್ಯದಲ್ಲಿ ಬಳಸ್ತೀನಿ. ಆ ಕಂಜಂಕ್ಷನ್ ನಾನು ಏನಂತ ಕರಿತೀನಿ ಅಂದ್ರೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಕರಿತೀನಿ. ಏನ್ ಕರಿತೀನಿ ಮಕ್ಳೇ? ಅದನ್ನ ನಾನು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಕರಿತೀನಿ. ಯಾಕೆ? ಈ ಒಂದು ಸೆಂಟೆನ್ಸ್ ಇಲ್ಲದೆ ಈ ಒಂದು ಸೆಂಟೆನ್ಸ್ನು ಒಂದು ಸೇರಿಸೋದಿಕ್ಕೆ ಅದು ನನಗೆ ಹೆಲ್ಪ್ಫುಲ್ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಅದನ್ನ ನಾನು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಹೇಳ್ತೀನಿ. ಯಾವ್ದೆಲ್ಲ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನಾವೇ ಉಪಯೋಗಿಸ್ತೀವಿ? ಇದನ್ನ ನಾನು ಹೇಳಿರೋದು ನೆನಪಿದ್ಯಾ? ಫ್ಯಾನ್ ಬಾಯ್ಸ್, ಫಾರ್ ಅಂಡ್ ನಾರ್, ಬಟ್ ಆರ್ ಯೆಟ್ ಸೊ. ಫಾರ್ ಅಂಡ್ ನಾರ್, ಬಟ್ ಆರ್ ಯೆಟ್ ಸೊ. ಯಾಕಂದ್ರೆ ಫಾರ್ ಅಂಡ್ ಮತ್ತೆ ನಾರ್ ಇದಿಲ್ದೆ ಅದನ್ನು ಇಲ್ಲ, ಬಟ್ ಇದ್ದಿದ್ರು, ಆರ್ ಆಪ್ಷನ್ಸ್ ಇದೆ, ಯಾವ್ದಾದ್ರು ಒಂದು ಚೂಸ್ ಮಾಡ್ಬೇಕು ಅಂದ್ರೆ ಆರ್. ಯೆಟ್ ಏನೇ ಬೇಗ ಬಂದ್ರು ನಾನು ಕ್ಲಾಸ್ನ ಅಟೆಂಡ್ ಮಾಡಕ್ಕಾಗ್ಲಿಲ್ಲ, ಯೆಟ್ ಇದ್ದಿದ್ರು ಸಹ. ಸೊ ಆ ಕಾರಣಕ್ಕಾಗಿ ವೆನ್ ಯು ಆರ್ ಟೆಲ್ಲಿಂಗ್ ಔಟ್ ದಿ ರೀಸನ್ ವಾಟ್ ಹ್ಯಾಪನ್ ಬಿಕಾಸ್ ಆಫ್ ಇಟ್. ಸೊ ಫ್ಯಾನ್ ಬಾಯ್ಸ್ ಇಸ್ ದಿ ಹಿಂಟ್ ವರ್ಡ್ ಫಾರ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಅದಲ್ಲದೆ ಸೆಂಟೆನ್ಸ್ ಇದೆಪ್ಪ, ಅದರಲ್ಲಿ ಸಬ್ಜೆಕ್ಟು ಇದೆ, ವರ್ಬು ಇದೆ, ಆದ್ರೆ ಪೂರ್ಣವಾಗಿರೋ ಅರ್ಥನ ಅದು ಕೊಡ್ತಿಲ್ಲ ಅಂತ ಹೇಳ್ಬಿಟ್ರೆ ಅದು ಏನಾಗತ್ತಂದ್ರೆ ಅದು ಡಿಪೆಂಡೆಂಟ್ ಕ್ಲಾಸ್ ಅಂತ ಕರೆದ್ಬಿಡ್ತೀವಿ. ಏನಂತ ಕರಿತೀವಿ? ಅದನ್ನ ನಾವು ಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಆತರ ಹೇಗಿರತ್ತೆ ಮ್ಯಾಮ್? ಆತರ ಇರಕ್ಕೆ ಸಾಧ್ಯ ಇದೆಯಾ? ಹಾ, ಖಂಡಿತ ಇರಬಹುದು. ಆಗ ಏನಾಗತ್ತೆ, ಒಂದ್ ಸೆಂಟೆನ್ಸ್ ಡಿಪೆಂಡೆಂಟ್ ಕ್ಲಾಸ್ ಆಗಿರತ್ತೆ, ಮತ್ತೊಂದು ಸೆಂಟೆನ್ಸ್ ಇಂಡಿಪೆಂಡೆಂಟ್ ಕ್ಲಾಸ್ ಆಗಿರತ್ತೆ. ಸೊ ಅದನ್ನ ಒಂದು ಸೇರಿಸೋದಿಕ್ಕೆ ನಾನು ಒಂದು ಕಂಜಂಕ್ಷನ್ ನ ಉಪಯೋಗಿಸ್ತೀನಿ. ಆ ಕಂಜಂಕ್ಷನ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಆ ಕಂಜಂಕ್ಷನ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಹೇಳ್ಬೋದು. although, even though, if, whether, because, all these words are used as subordinating conjunctions. Although I woke up early, ನಾನು ಏನೇ ಬೇಗ ಎದ್ದಿದ್ರು, although I woke up early, ಏನಾಯ್ತು? ನಾನು ಬಸ್ಸಲ್ಲಿ ಹೋಗಕ್ಕಾಗ್ಲಿಲ್ಲ. I couldn't catch ಸ್ಕೂಲ್ ಬಸ್. ನಾನು ಸ್ಕೂಲ್ ಬಸ್ನ ಹಿಡಿಯಕ್ಕಾಗ್ಲಿಲ್ಲ. ನಾನು ಏನೇ ಬೇಗ ಎದ್ದಿದ್ರು ನನಗೆ ಸ್ಕೂಲ್ ಬಸ್ಸನ್ನ ಹಿಡಿಯಕ್ಕಾಗ್ಲಿಲ್ಲ. ಇದೊಂದು ಸೆಂಟೆನ್ಸ್. ಆಲ್ದೋ ಐ ವೋಕ್ ಅಪ್ ಅರ್ಲಿ ಅನ್ನೋದು ಒಂದು ಸೆಂಟೆನ್ಸು, ಐ ಕುಡೆಂಟ್ ಕ್ಯಾಚ್ ದ ಸ್ಕೂಲ್ ಬಸ್ ಅನ್ನೋದು ಮತ್ತೊಂದು ಸೆಂಟೆನ್ಸು. ಸೊ ಇಲ್ಲಿ ಏನಾಗ್ಬಿಡತ್ತೆ, ಐ ಅನ್ನೋದು ಸಬ್ಜೆಕ್ಟ್, ವೋಕ್ ಅನ್ನೋದು ವರ್ಬ್. ಇಲ್ಲಿ ಇದು ಮೊದಲೇ ಸೆಂಟೆನ್ಸ್ ಅಲ್ಲಿ ಇದು ಡಿ ಸಿ ಅಂತ ಕೊಡ್ತೀನಿ. ಯಾಕಪ್ಪ ಇದು ಡಿ ಸಿ? ಆಲ್ದೋ ಐ ವೋಕ್ ಅಪ್ ಅರ್ಲಿ ಈ ಒಂದು ಸೆಂಟೆನ್ಸ್ ಮಾತ್ರ ನಾನು ಓದ್ತಿದ್ದೀನಿ ಅಂದ್ರೆ ನಿಮ್ಗೆ ಏನಾದ್ರೂ ಕಂಪ್ಲೀಟ್ ಆಗಿರೋ ಇನ್ಫಾರ್ಮೇಶನ್ ಸಿಗತ್ತಾ? ಏನಾಯ್ತು, ನನ್ ಬೇಗ ಇದ್ದಿದ್ರು ಏನಾಯ್ತು? ನಾನ್ ಬೇಗ ಅಡಿಗೆ ಮಾಡಕ್ ಆಗ್ಲಿಲ್ವಾ? ಬೇಗ ಹೊಟ್ಟೋಗಕ್ ಆಗ್ಲಿಲ್ವಾ? ನನ್ ಕೆಲ್ಸ ನನ್ ಮುಗಿಸ್ಲಿಲ್ವಾ? ಏನೇ ಬೇಕಾದ್ರೂ ಸೆಂಟೆನ್ಸ್ ನಾನು ಹೇಳ್ಬೋದು ಎರಡನೇ ಸೆಂಟೆನ್ಸ್ ಆಗಿ, ಅಲ್ವಾ? ಆ ಕಾರಣಕ್ಕೋಸ್ಕರನೇ ಈ ಒಂದು ಸೆಂಟೆನ್ಸ್ ನಾನು ಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೇನೆ. ಆದ್ರೆ ಈ ಎರಡನೇ ಸೆಂಟೆನ್ಸ್ ನಾನು ನೋಡಿದ್ರೆ ಐ ಕುಡೆಂಟ್ ಕ್ಯಾಚ್ ದ ಬಸ್, ನಾನ್ ಬಸ್ಸನ್ನ ಹಿಡಿಯಕ್ ಆಗ್ಲಿಲ್ಲ, ಈ ಒಂದು ಸೆಂಟೆನ್ಸ್ ಮಾತ್ರ ಇತ್ತಂದ್ರೆ ನನ್ಗೆ ಅರ್ಥ ಆಗತ್ತಾ? ಖಂಡಿತವಾಗಿ. ಐ ಕುಡೆಂಟ್ ಕ್ಯಾಚ್ ದಿ ಬಸ್, ನನ್ಗೆ ಬಸ್ಸನ್ನ ಹಿಡಿಯಕ್ ಆಗ್ಲಿಲ್ಲ. ಯಾರಿಗೆ? ನನ್ಗೆ. ಕ್ಯಾಚ್ ಹಿಡಿಯೋದಿಕ್ಕೆ ಆಗ್ಲಿಲ್ಲ. ಇದು ಸಬ್ಜೆಕ್ಟು, ಇದು ವರ್ಬ್. ಅದಲ್ಲದೆ ಕಂಪ್ಲೀಟ್ ಮೀನಿಂಗು ಕೊಡ್ತಿದೆ. ಆ ಕಾರಣಕ್ಕೋಸ್ಕರ ಇದನ್ನ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳ್ತೀವಿ. ಐ ಸಿ ಅಂದ್ರೆ ಇಂಡಿಪೆಂಡೆಂಟ್ ಕ್ಲಾಸ್, ಡಿ ಸಿ ಅಂದ್ರೆ ಡಿಪೆಂಡೆಂಟ್ ಕ್ಲಾಸ್. ಈ ಸೆಂಟೆನ್ಸ್ ಮೇಲೆ ಡಿಪೆಂಡೆಂಟ್ ಆಗಿದೆ, ಆವಾಗ್ಲೇ ಇದು ಕಂಪ್ಲೀಟ್ ಆಗಿರೋ ಮೀನಿಂಗ್ ನಮ್ಗೆ ಕೊಡುತ್ತೆ. ಹೌದಾ? ಸೊ ಡಿಪೆಂಡೆಂಟ್ ಕ್ಲಾಸ್ ಜಾಯಿನಿಂಗ್ ಇಂಡಿಪೆಂಡೆಂಟ್ ಕ್ಲಾಸ್ with the help of subordinating conjunctions. All right, then only it will give us complete meaning. ಆವಾಗಲೇ ನಮಗೆ ಪೂರ್ತಿಯಾಗಿರೋ ಅರ್ಥವನ್ನ ಕೊಡುತ್ತೆ. ಇದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಕೋರಿಲೇಟಿವ್ ಕಂಜಂಕ್ಷನ್ಸ್ ಅಂದ್ರೆ ಏನು? ಇಟ್ ಆಲ್ವೇಸ್ ಅಪಿಯರ್ಸ್ ಇನ್ ಪೇರ್ಸ್. ಒಂದ್ ಸೆಂಟೆನ್ಸ್ ಒಂದ್ ವರ್ಡ್ ಹಾಕಿದ್ರಂದ್ರೆ ಮತ್ತೊಂದು ಸೆಂಟೆನ್ಸ್ ಅಲ್ಲಿ ಈ ವರ್ಡ್ ಬಂದೇ ಬರುತ್ತೆ. ನೀದರ್ ಐ ಲೈಕ್ ಬಿಸ್ಕೆಟ್ಸ್ ನಾರ್ ಐ ಲೈಕ್ ಕುಕೀಸ್. ನನಗೆ ಬಿಸ್ಕೆಟ್ ಇಷ್ಟ ಆಗೋದಿಲ್ಲ,
ಕುಕೀಸು ಇಷ್ಟ ಆಗೋದಿಲ್ಲ. ಒಂದು ಮಾತ್ರ ಅಲ್ಲದೆ ಮತ್ತೊಂದು ನನಗೆ ಇಷ್ಟ ಆಗಲ್ಲ ಅಂತ ಹೇಳುವಾಗ ಆಗ ಕೋರಿಲೇಟಿವ್ ಕಂಜಂಕ್ಷನ್ಸ್ ಅನ್ನ ಉಪಯೋಗಿಸ್ತೀವಿ. ಇಟ್ ಆಲ್ವೇಸ್ ಅಪಿಯರ್ಸ್ ಇನ್ ಪೇರ್ಸ್. ನೇದರ್ ನಾರ್, ಐದರ್ ಆರ್, ನಾಟ್ ಓನ್ಲಿ ಬಟ್ ಆಲ್ಸೋ. ಎಸ್, ಕೋರಿಲೇಟಿವ್ ಕಂಜಂಕ್ಷನ್ಸ್. appears in pairs. ಉದಾಹರಣೆಗೆ ನೋಡಿದ್ರೆ ನಾಟ್ ಓನ್ಲಿ ಬಟ್ ಆಲ್ಸೋ, ಐದರ್ ಆರ್, neither nor, whether, if, sorry, no sooner than. ಇಂತಹ ವರ್ಡ್ಗಳನ್ನ ಕೋರಿಲೇಟಿವ್ ಕಂಜಂಕ್ಷನ್ಸ್ ಆಗಿ ನಾವು ಉಪಯೋಗಿಸ್ತೀವಿ. ಒಂದು ನಿಮಿಷ. ಶಿ ಮಿಸ್ ದ ಟ್ರೈನ್. ಈ ಸೆಂಟೆನ್ಸ್ ಹೋದ್ರೆ ಹೇಗಿದೆ? ಪೂರ್ತಿಯಾಗಿ ಇನ್ಫಾರ್ಮೇಶನ್ ಕೊಡ್ತಿದ್ಯಾ ಇಲ್ಲ ಅರ್ಧನೇ ಕೊಡ್ತಿದ್ಯಾ? ಅವಳು ಟ್ರೈನ್ ನ ಮಿಸ್ ಮಾಡ್ಬಿಟ್ಲು. ಸ್ಕೂಲ್ ಮುಚ್ಚಿದ್ದಾರೆ, ದ ಸ್ಕೂಲ್ ಇಸ್ ಕ್ಲೋಸ್ಡ್. ನೀವು ಕಠಿಣವಾಗಿ ಎಫರ್ಟ್ಸ್ ಹಾಕ್ಬೇಕು. ವರ್ಕ್, ಯು ಶುಡ್ ವರ್ಕ್ ಹಾರ್ಡ್. ವಿ ಡಿಸೈಡೆಡ್ ಟು ಗೋ ಫಾರ್ ವಾಕ್. ನಾವು ವಾಕ್ ಹೋಗೋಣ, ನಡೆಯೋಣ ಅಂತ ಡಿಸೈಡ್ ಮಾಡಿದ್ವಿ. ಅವರು ಮನೆಗೆ ಹೊಟ್ಟೋದ್ರು, ದೇ ವೆಂಟ್ ಹೋಮ್. ನಾನು ಒಂದು ಚಲನಚಿತ್ರವನ್ನ ನೋಡುತ್ತೇನೆ, ಐ ವಿಲ್ ವಾಚ್ ಅ ಮೂವಿ. ಸೊ ಇಂಡಿಪೆಂಡೆಂಟ್ ಕ್ಲಾಸ್ ಇಸ್ ಅ ಕಾಂಬಿನೇಷನ್ ಆಫ್ ಅಟ್ ಲೀಸ್ಟ್ ಒನ್ ಸಬ್ಜೆಕ್ಟ್ ಅಂಡ್ ಪ್ರೆಡಿಕೇಟ್. ಇಟ್ ಎಕ್ಸ್ಪ್ರೆಸಸ್ ಅ ಕಂಪ್ಲೀಟ್ ಥಾಟ್. ಇದನ್ನೇ ನಾನು ಬೋರ್ಡಲ್ಲಿ ತೋರಿಸ್ದೆ. ಇದು ಇಂಡಿಪೆಂಡೆಂಟ್ ಕ್ಲಾಸ್. ಈಗ ಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಏನಾಗುತ್ತೆ? ಬಿಕಾಸ್ ಶಿ ವಾಸ್ ಲೇಟ್. ಅವಳು ಲೇಟಾಗಿ ಬಂದಿರೋ ಕಾರಣಕ್ಕೋಸ್ಕರ. ಏನಾಯ್ತು? ನೀವು ಜೀವನದಲ್ಲಿ ಗೆಲ್ಬೇಕಂದ್ರೆ, ಇಫ್ ಯು ಹ್ಯಾವ್ ಟು ಸಕ್ಸೀಡ್ ಇನ್ ಲೈಫ್, ಅಕಸ್ಮಾತ್ ನಾಳೆ ಮಳೆ ಬೀಳುತ್ತಂದ್ರೆ, ಇಫ್ ಇಟ್ ರೈನ್ಸ್ ಟುಮಾರೋ, ನಾನು ಮನೆಗೆ ಹೋಗಿ ಸೇರುವಾಗ, ವೆನ್ ಐ ರೀಚ್ ಹೋಮ್, ಅವಳಿಗೆ ಹಶ್ವಾಗಿರೋ ಕಾರಣಕ್ಕೋಸ್ಕರ ಏನಾಯ್ತು? ಅವಳು ಬೇಗ ಬೇಗ ಊಟ ಮಾಡಿದ್ಲು. ಏನಾದ್ರೂ ಹೇಳ್ಬೋದಲ್ವಾ? ಶಿ ವಾಸ್ ವೆರಿ ಹಂಗ್ರಿ. ಸೊ ಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಏನು? ಗ್ರೂಪ್ ಆಫ್ ವರ್ಡ್ಸ್, ಅದರಲ್ಲಿ ಸಬ್ಜೆಕ್ಟು ಮತ್ತೆ ವರ್ಬ್ ಇರುತ್ತೆ, ಆದ್ರೆ ಕಂಪ್ಲೀಟ್ ಥಾಟ್ ಅನ್ನ ಅದು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಅಂತಹ ಪದಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಡಿಪೆಂಡೆಂಟ್ ಕ್ಲಾಸ್ ಅಂತ ನಾವು ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಡಿಪೆಂಡೆಂಟ್ ಕ್ಲಾಸ್. ಸೊ ಡಿಪೆಂಡೆಂಟ್ ಕ್ಲಾಸ್ ಮತ್ತೆ ಇಂಡಿಪೆಂಡೆಂಟ್ ಕ್ಲಾಸ್ ನ ಒಂದು ಸೇರಿಸೋದಕ್ಕೆ ನಾನು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನ ಉಪಯೋಗಿಸ್ತೀನಿ. ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ನ ಒಂದು ಸೇರಿಸೋದಿಕ್ಕೆ ನಾನು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅನ್ನ ಉಪಯೋಗಿಸ್ತೀನಿ. One is
independent clause. Another is independent clause ಅಂತ ಅಂತಂದ್ರೆ ಆಗ subordinating conjunction. ಸೊ ಈ ಇಂಡಿಪೆಂಡೆಂಟ್ ಕ್ಲಾಸ್ ಆದ್ಮೇಲೆ ಈ ಕಂಜಂಕ್ಷನ್ ನ ಉಪಯೋಗಿಸೋಕ್ ಮುಂಚೆ ನಾವು ಕಮ ಅನ್ನ ಹಾಕ್ಬೇಕು. ಬಿಫೋರ್ ವಿ ಯೂಸ್ ದಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ವಿಲ್ ಬಿ ಪ್ಲೇಸಿಂಗ್ ದಿ ಕಮ ಇನ್ ದಿ ಫಸ್ಟ್ ಇಂಡಿಪೆಂಡೆಂಟ್ ಕ್ಲಾಸ್ ಸೆಂಟೆನ್ಸ್. ಅದಾದ್ಮೇಲೆ ಎರಡನೇ ಇಂಡಿಪೆಂಡೆಂಟ್ ಕ್ಲಾಸ್ ಸೆಂಟೆನ್ಸ್ ನ ಉಪಯೋಗಿಸ್ತೀವಿ. ಐ ಲೈಕ್ ಟೀ ಅಂಡ್ ಸಮೋಸ ಅಂತ ಹೇಳೋದ್ರಲ್ಲಿ ನಾವು ಕಮ ಹಾಕೋಂಗಿಲ್ಲ, ಯಾಕಂದ್ರೆ ಅದು ಎರಡು ವರ್ಡ್, ಅದನ್ನ ಮಾತ್ರ ನಾನು ಒಂದ್ ಸೇರಿಸ್ತಿರೋದು. ಅಕಸ್ಮಾತ್ ಒಂದು ಪೂರ್ತಿ ಸೆಂಟೆನ್ಸ್ ಆದ್ಮೇಲೆ ಮತ್ತೊಂದು ಸೆಂಟೆನ್ಸ್ ಅಂದ್ರೆ ಅದನ್ನ ಒಂದು ಸೇರ್ಸೋದಕ್ಕೆ ನಾನು ಕಂಜಂಕ್ಷನ್ ನ ಬಳಸ್ತಿದ್ದೀನಿ ಅಂದ್ರೆ ಆಗ ಆ ಕಂಜಂಕ್ಷನ್ ನ ಉಪಯೋಗಿಸೋಕ್ ಮುಂಚೆ ನಾನು ಕಮವನ್ನ ಹಾಕ್ಬೇಕು. ಇಲ್ಲಿ ಈ ಇಂಡಿಪೆಂಡೆಂಟ್ ಕ್ಲಾಸ್ ಡಿಪೆಂಡೆಂಟ್ ಕ್ಲಾಸ್ ಅದನ್ನ ನಾನು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಇಟ್ಕೊಂಡು ಸೇರಿಸ್ತೀನಿ. ಆಗ ಏನಾಗುತ್ತೆ, ಡಿಪೆಂಡೆಂಟ್ ಕ್ಲಾಸ್ ಮೊದಲೇ ಬಂದ್ಬಿಡುತ್ತಂದ್ರೆ ಕಮ ಹಾಕ್ತೀನಿ, ಅದಾದ್ಮೇಲೆ ಇಂಡಿಪೆಂಡೆಂಟ್ ಕ್ಲಾಸ್ ಬೆಳಿಬೇಕು. ಅಕಸ್ಮಾತ್ ಆ ಸೆಂಟೆನ್ಸ್ ಅಲ್ಲೇ ಫಸ್ಟ್ ಇಂಡಿಪೆಂಡೆಂಟ್ ಕ್ಲಾಸ್ ಬಂದ್ಬಿಡ್ತು, ಅದಾದ್ಮೇಲೆ ಡಿಪೆಂಡೆಂಟ್ ಕ್ಲಾಸ್ ಬರ್ತಿದೆ ಅಂದ್ರೆ ನಾನು ಇಲ್ಲಿ ಕಮ ಹಾಕೋಂಗಿಲ್ಲ. ದೇರ್ ಇಸ್ ನೋ ನೀಡ್ ಟು ಯೂಸ್ ಕಮ ಓವರ್ ಹಿಯರ್. ಓನ್ಲಿ ಇಫ್ ಡಿಪೆಂಡೆಂಟ್ ಕ್ಲಾಸ್ ಇಸ್ ಕಮಿಂಗ್ ಫಸ್ಟ್ ಫಾಲೋಡ್ ಬೈ ಇಂಡಿಪೆಂಡೆಂಟ್ ಕ್ಲಾಸ್ ಐ ವಿಲ್ ಬಿ ಪ್ಲೇಸಿಂಗ್ ಕಮ ಇನ್ ಬಿಟ್ವೀನ್. ಮಧ್ಯದಲ್ಲಿ ಕಮ ಅನ್ನ ಉಪಯೋಗಿಸ್ತೀನಿ. ಈ ಇಂಡಿಪೆಂಡೆಂಟ್ ಕ್ಲಾಸ್ ಮೊದಲೇ ಬರ್ದ್ಬಿಟ್ಟು ಅದಾದ್ಮೇಲೆ ಡಿಪೆಂಡೆಂಟ್ ಕ್ಲಾಸ್ ಬರೀತಿದ್ದೀನಿ ಅಂದ್ರೆ ಇಲ್ಲಿ ಕಮ ಅದನ್ನ ಉಪಯೋಗಿಸೋದಿಲ್ಲ. ಸೊ ಇದೆಲ್ಲ ನೋಡಿದ ರೀತಿಯಾಗಿ ನಿಮ್ಗೆ ಹೇಗ್ ಬರಿಬೇಕು ಅನ್ನೋದು ಗೊತ್ತಿರತ್ತೆ, ಹಳೇದೆಲ್ಲ ನೆನ್ಪಕ್ಕೆ ಬಂದಿರಬಹುದು ಅಲ್ವಾ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನ್ ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳನ್ನ ತೋರಿಸ್ತೀನಿ, ನಿಮ್ಗೆ ಅದು ಉತ್ತರಿಸಕ್ಕಾಗತ್ತ? ಒಂದು ಆಕ್ಟಿವಿಟಿ ನೋಡೋಣ. ರೈನಿಂಗ್ ಇಟ್ ವಾಸ್ ಇನ್ಸೈಡ್ ವಿ ಬಿಕಾಸ್ ಸ್ಟೇಡ್. ಇದು ಒಂದು ಪೂರ್ತಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಗಿ ಕೊಡ್ಬೇಕಂದ್ರೆ ಹೇಗೆ ಹೇಳ್ಬೋದು? ವಿ ಸ್ಟೇಡ್, ನಾವು ಒಳಗೆ ಇದ್ವಿ. ಯಾಕಂದ್ರೆ ಮಳೆ ಬೀಳ್ತಾನೆ ಇತ್ತು. ಬಿಕಾಸ್ ಇಟ್ ವಾಸ್ ರೈನಿಂಗ್ ವಿ ಸ್ಟೇಡ್ ಇನ್ಸೈಡ್. ಯಾಕೆ ನಾವು ಮನೆ ಒಳಗೆ ಇದ್ವಿ? ಯಾಕಂದ್ರೆ ಅದು ಆಗ ಮಳೆ ಬೀಳ್ತಾನೆ ಇತ್ತು. ಇಟ್ ವಾಸ್ ರೈನಿಂಗ್ ಕಾರಣವನ್ನ ಕೊಡ್ತಿದೆ. ಬಿಕಾಸ್ ಅನ್ನೋದು ಎರಡನೇ ಸೆಂಟೆನ್ಸ್ ಬರೆಯೋಕ್ ಮುಂಚೆ ನಾನು ಬರ್ದಿರೋದು. ಯಾಕೆ ಮನೇಲಿದ್ದೆ? ಯಾಕಂದ್ರೆ ಮಳೆ ಬೀಳ್ತಾನೆ ಇತ್ತು. ಬಿಕಾಸ್ ಇಟ್ ವಾಸ್ ರೈನಿಂಗ್. ಡಿಪೆಂಡೆಂಟ್ ಕ್ಲಾಸ್ ಇಸ್ ಕಮಿಂಗ್ ಆಸ್ ಸೆಕೆಂಡ್ ಒನ್. ಸೊ ದಟ್ ಇಸ್ ವೈ ವಿ ಡೋಂಟ್ ರೈಟ್ use comma over here. His best nervous was Sam although did. ಸ್ಯಾಮ್ ನರ್ವಸ್ ಆಗೇ ಇದ್ದ, ಅಂದ್ರೆ ಗಾಬರಿಯಿಂದ ತುಂಬಾ ಟೆನ್ಷನ್ ಆಗೇ ಇದ್ದ. ಸ್ಯಾಮ್ ವಾಸ್ Sam did his best. ಅವನು ಏನೇ ನರ್ವಸ್ ಆಗಿದ್ರು ಅವನ್ ಬೆಸ್ಟ್ ಅನ್ನ ಕೊಟ್ಟ. ಸ್ಯಾಮ್ ಡಿಡ್ ಹಿಸ್ ಬೆಸ್ಟ್ ಆಲ್ದೋ ಹಿ ವಾಸ್ ನರ್ವಸ್. ಸೊ ಇದ್ರಲ್ಲೂ ಇಂಡಿಪೆಂಡೆಂಟ್ ಕ್ಲಾಸ್ ಮೊದಲು ಬಂದ್ಬಿಟ್ಟಿದೆ, ಅದಾದ್ಮೇಲೆ ಡಿಪೆಂಡೆಂಟ್ ಕ್ಲಾಸ್ ಬಂದಿರೋದು ಆಲ್ದೋ. ಈ ಎಲ್ಲಾ ಸೆಂಟೆನ್ಸ್ಗಳಲ್ಲೂ ಮೊದಲು ಇಂಡಿಪೆಂಡೆಂಟ್ ಕ್ಲಾಸ್, ಅದಾದ್ಮೇಲೆ ಡಿಪೆಂಡೆಂಟ್ ಕ್ಲಾಸ್ ಬಂದಿದೆ. ಆ ಕಾರಣಕ್ಕೋಸ್ಕರ ನಾವಿಲ್ಲ ಕಮ ಹಾಕಿಲ್ಲ. ಸೊ ಮೊದಲೇ ಕಮ ಬಂದ್ಬಿಟ್ಟಿದೆ, ಮೊದಲೇ ಡಿಪೆಂಡೆಂಟ್ ಕ್ಲಾಸ್ ಬಂದ್ಬಿಟ್ಟಿದೆ ಅಂದ್ರೆ ಆಗ ನಾವು ಕಮ ಹಾಕಾದ್ಮೇಲೆ ಇಂಡಿಪೆಂಡೆಂಟ್ ಕ್ಲಾಸ್ ಬರುತ್ತೆ. ಸೊ ಇವೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರೆ ಖಂಡಿತವಾಗಿ ಈ MCQs ನ ನೀವು ಅಟೆಂಡ್ ಮಾಡ್ಬೋದು. ನೋಡೋಣ, ಆನ್ಸರ್ಸ್ ಅನ್ನು ಮಾತ್ರ ಬರ್ಕೊಳ್ಳಿ. ತುಂಬಾ ಈಸಿಯಾಗಿರೋ ಪ್ರಶ್ನೆಗಳನ್ನೇ ನಾನು ಕೇಳಿರೋದು. ಬೇಗ ಬೇಗ ಯು ಮಸ್ಟ್ ಹರಿ ಡ್ಯಾಶ್ ಯು ವಿಲ್ ಮಿಸ್ ದ ಬಸ್. ಬೇಗ ಹೊರಡಿ, ಇಲ್ಲಾಂದ್ರೆ ಬಸ್ ಅನ್ನ ಮಿಸ್ ಮಾಡ್ಬಿಡ್ತೀರಾ. ಆರ್ ಅಂಡ್ ದೋ ಸಿನ್ಸ್.
ಬೇಗ ಹೊರಡಿ ಇಲ್ಲಂದ್ರೆ ಬಸ್ಸನ್ನ ಮಿಸ್ ಮಾಡ್ಬಿಡ್ತೀರಾ. ಆರ್ ನೀದರ್ ರಾಣಿ ಡ್ಯಾಶ್ ಹರ್ ಫ್ರೆಂಡ್ಸ್ ವೇರ್ ಪ್ರೆಸೆಂಟ್. ರಾಣಿ ಮಾತ್ರ ಅಲ್ಲ, ಅವಳ ಫ್ರೆಂಡ್ಸು ಇರ್ಲಿಲ್ಲ. ನಾರ್ ಒಬ್ರು ಮಾತ್ರ ಅಲ್ಲ, ಮತ್ತೊಬ್ರು ಇರ್ಲಿಲ್ಲ ಅಂತ ಹೇಳುವಾಗ ನಾರ್. ಮೂರನೇ ಪ್ರಶ್ನೆ, ಹಿ ಸ್ಟಡಿಡ್ ಹಾರ್ಡ್ ಡ್ಯಾಶ್ ಹಿ ಕುಡ್ ಪಾಸ್ ದಿ ಎಕ್ಸಾಮ್. ಅವನು ಕಠಿಣವಾಗಿ ಪ್ರಯತ್ನವನ್ನು ಹಾಕ್ದ, ಓದ್ದ. ಎಕ್ಸಾಮ್ ಪಾಸ್ ಮಾಡಿದ್ನ ಮಾಡ್ಲಿಲ್ವಾ, ಅದು ಪಾಸಿಟಿವ್ ಆಗೇ ಇದೆ ಅಲ್ವಾ. ಹಿ ಸ್ಟಡಿಡ್ ಹಾರ್ಡ್ so that he could pass the exam, but he could pass the exam unless he could pass the exam yet. So that ಯಾಕಂದ್ರೆ ಅವನು ಎಕ್ಸಾಮ್ ಅನ್ನ ಪಾಸ್ ಮಾಡಬೇಕು, ಆ ಕಾರಣಕ್ಕೋಸ್ಕರ ಕಠಿಣವಾಗಿ ಓದ್ದ. I'm so sorry, she can attend the function dash she completes her project. ಅವಳು ಫಂಕ್ಷನ್ ನ ಯಾವಾಗ ಅಟೆಂಡ್ ಮಾಡ್ಬೋದು, ಅವಳು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಫಂಕ್ಷನ್ ನ ಅಟೆಂಡ್ ಮಾಡ್ಬೋದು. ಇಫ್ ಶಿ ಒಂದು ಕ್ಲಾಸ್ ಕಂಪ್ಲೀಟ್ ಆಗಿದ್ರೆ ಮಾತ್ರ ಮತ್ತೊಂದು ವಿಷಯ ನಡೆಯುತ್ತೆ. ಶಿ ವಾಸ್ ಟಯರ್ಡ್ ಡ್ಯಾಶ್ ಶಿ ಫಿನಿಶ್ಡ್ ಹರ್ ಹೋಮ್ ವರ್ಕ್. ಅವಳು ತುಂಬಾ ಟಯರ್ಡ್ ಆಗಿತ್ತು. ಆ ಕಾರಣಕ್ಕೋಸ್ಕರ ಹೋಮ್ವರ್ಕ್ ನ ಫಿನಿಶ್ ಮಾಡ್ಬಿಟ್ಲು. ಹೇಗ್ ಹೇಳ್ಬೋದು, ಟಯರ್ಡ್ ಆಗಿತ್ತು ಆದ್ರೂ ಸಹ ಅವಳು ಹೋಮ್ವರ್ಕ್ ಅನ್ನ ಫಿನಿಶ್ ಮಾಡ್ಬಿಟ್ಲು. ಬಟ್ ಶಿ ಫಿನಿಶ್ಡ್ ಹರ್ ಹೋಮ್ವರ್ಕ್. ಹಿ ಡಿಡ್ ನಾಟ್ ಅಟೆಂಡ್ ಸ್ಕೂಲ್ ಡ್ಯಾಶ್ ಹಿ ವಾಸ್ ಇಲ್. ಯಾಕೆ ಅವನ್ ಸ್ಕೂಲ್ನ ಅಟೆಂಡ್ ಮಾಡಿಲ್ಲ, ಯಾಕಂದ್ರೆ ಅವನಿಗೆ ಹುಷಾರಿರ್ಲಿಲ್ಲ. ಕಾಸ್ ಐ ಲೈಕ್ ಟೀ ಡ್ಯಾಶ್ ಮೈ ಸಿಸ್ಟರ್ ಪ್ರಿಫರ್ಸ್ ಕಾಫಿ. ನನ್ಗೆ ಟೀ ಇಷ್ಟ, ಆದ್ರೆ ನನ್ನ ತಂಗಿಗೆ ಕಾಫಿಯನ್ನ ಪ್ರಿಫರ್ ಮಾಡ್ತಾಳೆ. ಆದ್ರೆ ನನ್ಗೊಂದಿಷ್ಟ, ನನ್ನ ತಂಗಿಗೆ ಬೇರೆ ಒಂದು ವಿಷಯ ಇಷ್ಟವಾಗಿದೆ. ಆ ಕಾರಣಕ್ಕೋಸ್ಕರ ಬಟ್ ವಿ ವಿಲ್ ಪ್ಲೇ ಔಟ್ಸೈಡ್ ಡ್ಯಾಶ್ ಇಟ್ ಸ್ಟಾಪ್ಸ್ ರೈನಿಂಗ್. ಹೊರಗಡೆ ಆಟ ಆಡೋಣ. ಯಾವಾಗ ತನಕ, ಮಳೆ ಬೀಳೋ ತನಕ. ನಾನು ಫೋನ್ ಮಾಡ್ತೀನಿ ಯಾವಾಗ ನನ್ನ ಮನೆಗೆ ಹೋಗಿ ತಲುಪ ಆದ್ಮೇಲೆ. ಐ ವಿಲ್ ಕಾಲ್ ಯು ಬಿಕಾಸ್ ಐ ರೀಚ್ ಹೋಮ್, ಅನ್ಲೆಸ್ ಐ ರೀಚ್ ಹೋಮ್, ವೆನ್ ಐ ರೀಚ್ ಹೋಮ್. ನಾನು ಯಾವಾಗ ಮನೆಗೆ ಹೋಗಿ ಸೇರ್ತೀನೋ ಆವಾಗ ನಿನ್ಗೆ ನಾನು ಕಾಲ್ ಮಾಡ್ತೀನಿ. ವೆನ್ ಐ ರೀಚ್ ಹೋಮ್. ಸೊ ಸಬ್ಮಿಟ್ ದಿ ಎಕ್ಸಾಮ್. ಆಲ್ದೋ ಶಿ ಇಸ್ ರಿಚ್ ಶಿ ಇಸ್ ನಾಟ್ ಹ್ಯಾಪಿ. ಅವಳು ಏನೇ ಸಾಹುಕಾರಾಗಿದ್ರು ಸರಿ, ಅವಳು ಸಂತೋಷವಾಗಿ ಇಲ್ಲ. ಒಂದು ಪಾಸಿಟಿವ್ ಮತ್ತೊಂದು ನೆಗೆಟಿವ್ ಇದ್ದಿದ್ರು ಸಹ. ಆಲ್ದೋ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಇಲ್ಲ, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ನೋಡೋಣ ಸರಿ ಇದೆಯಾ ಇಲ್ವಾ ಅಂತ. ಸೊ ನೀವು ನೋಡಿ ಕೊಟ್ಟಿರೋ ಆನ್ಸರ್ಸ್ ಎಲ್ಲ ಸರಿಗೆ ಬರ್ದಿದ್ದೀರಾ ಅಂತ. ಫಸ್ಟ್ ಒನ್ ಆರ್, second one nor, neither Rani nor friends were present. He studied hard so that he could pass the exam. She can attend the function if she completes her project. She was tired dash she finished her homework. ಆದ್ರೂ ಅವಳು ಹೋಮ್ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ಬಿಟ್ಲು. He did not attend school dash he was ill. ಅವ್ನು ಇರ್ಲಿರೋ ಕಾರಣಕ್ಕೋಸ್ಕರ ಅವ್ನ ಸ್ಕೂಲ್ ಅನ್ನ ಅಟೆಂಡ್ ಮಾಡಲಿಲ್ಲ. ಐ ಲೈಕ್ ಟೀ ಡ್ಯಾಶ್ ದೆನ್ ಮೈ ಸಿಸ್ಟರ್ ಪ್ರಿಫರ್ಸ್ ಕಾಫಿ. ನನ್ ಟೀ ಇಷ್ಟ, ಆದ್ರೆ ನನ್ನ ತಂಗಿ ಕಾಫಿಯನ್ನ ಪ್ರಿಫರ್ ಮಾಡ್ತಾಳೆ. 8ನೇ ಪ್ರಶ್ನೆ, ಎಲ್ಲ ಆನ್ಸರ್ಸು ಸರಿನಾ ಮಕ್ಕಳೇ? ಚೂಸ್ ಮಾಡಿರೋದು ನೀವು ಇತ್ತಂದ್ರೆ ನನಗೆ ಒಂದು ಥಮ್ಸ್ ಅಪ್ ತೋರಿಸ್ತೀರಾ? ವಿ ವಿಲ್ ಪ್ಲೇ ಔಟ್ಸೈಡ್ ಡ್ಯಾಶ್ ಇಟ್ ಸ್ಟಾಪ್ಸ್ ರೈನಿಂಗ್. ಮಳೆ ನಿಂತು ಹೋಗೋ ತನಕ ನಾವು ಹೊರಗಡೆ ಆಟ ಆಡ್ತಾನೆ ಇರ್ತೀವಿ. ಅಂಟಿಲ್ ಇಟ್ ಸ್ಟಾಪ್ಸ್ ರೈನಿಂಗ್ ವಿ ವಿಲ್ ಬಿ ಪ್ಲೇಯಿಂಗ್ ಔಟ್ಸೈಡ್. ಹೀಗೂ ಹೇಳ್ಬೋದು. ದ ಮೀನಿಂಗ್ ಇಸ್ ದ ಸೇಮ್ ಬಟ್ ದ ವೇ ಇಟ್ ಇಸ್ ಬಿನ್ ಪುಟ್ ಅಪ್ ಇಸ್ ಡಿಫ್ರೆಂಟ್. ಐ ವಿಲ್ ಕಾಲ್ ಯು ಡ್ಯಾಶ್ ಐ ರೀಚ್ ಹೋಮ್. ನಾನು ಯಾವಾಗ ಹೋಗಿ ಮನೆಯನ್ನ ಸೇರ್ತೀನೋ ಆವಾಗ ನಿನ್ಗೆ ನಾನು ಕಾಲ್ ಮಾಡ್ತೀನಿ. ಡ್ಯಾಶ್ ಶಿ ಇಸ್ ರಿಚ್ ಶಿ ಇಸ್ ನಾಟ್ ಹ್ಯಾಪಿ. ಏನೇ ಅವಳು ರಿಚ್ ಸಾಹುಕಾರಾಗಿದ್ರು ಸಹ ಅವಳು ಸಂತೋಷವಾಗಿ ಇಲ್ಲ. ಆಲ್ದೋ. ಸೊ ಐ ಹೋಪ್ even you have chosen the same answers, right?
ಸೊ ಇವತ್ತಿನ ಸೆಷನ್ ಅಲ್ಲಿ ಕಂಜಂಕ್ಷನ್ಸ್ ಅಂದ್ರೆ ಏನು, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್, ಇವೆಲ್ಲ ಕ್ವಿಕ್ ಆಗಿ ರೀಕ್ಯಾಪ್ ಮಾಡಿದ್ವಿ. ಬೋರ್ಡಲ್ಲೂ ಬರ್ತು ಅಷ್ಟೇ, ಆಕ್ಟಿವಿಟಿ ರೀತಿಯಾಗೂ ನಾನು ಮಾಡಿದೆ. ಐ ಹೋಪ್ ಇಟ್ ವಾಸ್ ಇಂಟ್ರೆಸ್ಟಿಂಗ್ ಅಂಡ್ ಯು ಕುಡ್ ರೀಕ್ಯಾಪ್ ಇಟ್ ವೆಲ್. ಓಕೆ, ಸೊ ಈ ಒಂದು ಟಾಪಿಕ್ ಅಲ್ಲಿ ನಾನು ಇವತ್ತಿನ ಸೆಷನ್ ನಾನು ಎಂಡ್ ಮಾಡ್ಕೊಳ್ತೀನಿ. ಮುಂದಿನ ಸೆಷನ್ ನಾವು ಭೇಟಿ ಆಗೋಣ. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.